ವೆಲ್ಕಮ್ ಟು ನ್ಯೂಸ್ ನ್ಯಾವಿಗೇಟರ್ ಪ್ರೋಗ್ರಾಮ್ ಆಫ್ ಶಂಕರ್ ಐಎಎಸ್ ಅಕಾಡೆಮಿ. ಇವತ್ತಿನ ವಿಡಿಯೋದಲ್ಲಿ ನಾವು ಪಿಎಂ ಕುಸುಮ್ ಅನ್ನುವಂತಹ ಸ್ಕೀಮ್ ಬಗ್ಗೆ ನೋಡ್ಕೊಳ್ಳೋಣ. ಇದು ಹಳೆ ಸ್ಕೀಮ್ ಅಲ್ವಾ? ಯಾಕೆ ಈಗ ಅದು ಪರ್ಟಿಕ್ಯುಲರ್ ಆಗಿ ನ್ಯೂಸ್ ಅಲ್ಲಿದೆ? ಬಿಕಾಸ್ ನಾವು ನೋಡ್ತಾ ಇರೋದು ಪ್ರತಿ ಕ್ಷಣ ನ್ಯೂಸ್ ಅಲ್ಲಿರುವಂತಹ ಐ ಹೀಲ್ಡಿಂಗ್ ಏರಿಯಾದಲ್ಲಿ ಕವರ್ ಮಾಡುವಂತಹ ಕಾನ್ಸೆಪ್ಟ್ಗಳು. ಬಟ್ ಪಿಎಂ ಕುಸುಮ್ ಯಾಕೆ ನ್ಯೂಸ್ ಅಲ್ಲಿದೆ ಅಂತ ಹೇಳಿದ್ರೆ, ಪಿಎಂ ಕುಸುಮ್ ಅನ್ನುವಂತಹ ಸ್ಕೀಮು ಇಲ್ಲಿಯ ತನಕ ಜಸ್ಟ್ ಸೋಲರೈಸ್ಡ್ಗೋಸ್ಕರ ಅಥವಾ ಸೋಲಾರ್ ಪಂಪ್ ಗಳಿಗೋಸ್ಕರ ಶ್ರಮಿಸ್ತಾ ಇತ್ತು. ಈಗ ಅದೇ ಸೋಲಾರ್ ರಿಲೇಟೆಡ್ ಆಗಿರುವಂತಹ ಪಿಎಂ ಕುಸುಮ್ ಸ್ಕೀಮ್ ಅಲ್ಲಿ ಎನರ್ಜಿ ಸ್ಟೋರೇಜ್ ಅನ್ನು ಕೂಡ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಪ್ರಪೋಸಲ್ ನ ಇಡ್ಲಾಗಿದೆ. ಈ ಒಂದು ನಿಟ್ಟಿನಲ್ಲಿ ಪಿಎಂ ಕುಸುಮ್ ಸ್ಕೀಮು ಈಗ ಪಿಎಂ ಕುಸುಮ್ 2.0 ಆಗುತ್ತೆ ಅಂತ ಹೇಳಲಾಗ್ತದೆ. ಸೊ ಹಾಗಾಗಿ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ಈ ಒಂದು ಸ್ಕೀಮ್ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಮೊದಲಿಗೆ ಪಿಎಂ ಕುಸುಮ್ ಸ್ಕೀಮ್ ಬಗ್ಗೆ ನೋಡ್ಕೊಳ್ಳೋಣ. ಈ ಪಿಎಂ ಕುಸುಮ್ ಅನ್ನುವಂತಹ ಸ್ಕೀಮ್ ಅನ್ನ 2019ರಲ್ಲಿ ಇಂಟ್ರೊಡ್ಯೂಸ್ ಮಾಡಲಾಗತ್ತೆ. ಅಂದ್ರೆ 2019ರಲ್ಲಿ ಜಾರಿಗೆ ತರಲಾಗತ್ತೆ. ಯಾವ ಮಿನಿಸ್ಟ್ರಿ ಇದನ್ನ ಜಾರಿಗೆ ತರತ್ತೆ ಅನ್ನೋದನ್ನ ನೋಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಇದರ ಮುಖ್ಯ ಉದ್ದೇಶ ಏನು ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋಣ. ಮುಖ್ಯ ಉದ್ದೇಶ ಅಥವಾ ಏಮ್ ಆರ್ ಆಬ್ಜೆಕ್ಟಿವ್ ಅಂತ ಕೂಡ ಕರಿತೇವೆ. ಸೊ ಯಾತಕ್ಕೋಸ್ಕರ ಪಿಎಂ ಕುಸುಮ್ ಸ್ಕೀಮ್ ಅನ್ನ ತಗೊಬಂದ್ರು? ಪಿಎಂ ಕುಸುಮ್ ಅಂತ ಹೇಳಿದ್ರೆ ಪ್ರಧಾನ ಮಂತ್ರಿ ಕಿಸಾನ್ ಉರ್ಜ ಸುರಕ್ಷಾ ಈವಾಂ ಉತ್ತನ್ ಮಹಾಭಿಯಾನ್ ಅಂತ ಹೇಳಿ ಅರ್ಥ. ಅಂದ್ರೆ ಅದ್ರದ್ದು ಫುಲ್ ಫಾರ್ಮ್. ಸೊ ಇದರ ಮುಖ್ಯ ಉದ್ದೇಶ, ಕೃಷಿಯಲ್ಲಿ ನಾವು ಆಲ್ರೆಡಿ ಬಳಸ್ತಿರುವಂತಹ, ಅಂದ್ರೆ ಕೃಷಿಯಲ್ಲಿ ನಾವು ಪಂಪ್ ಅನ್ನ ಬಳಸಬೇಕು ಅಂತ ಹೇಳಿದ್ರೆ ಅದಕ್ಕೆ ಡೀಸೆಲಿನ ಅವಶ್ಯಕತೆ ಇರುತ್ತೆ. ಕರೆಕ್ಟ್ ಅಲ್ವಾ? ಸೊ ನಾವೇನ್ ಕೃಷಿಯಲ್ಲಿ ಅಂದ್ರೆ ಕೃಷಿ ವಲಯದಲ್ಲಿ ಡೀಸೆಲ್ ಅಥವಾ ಎಲೆಕ್ಟ್ರಿಸಿಟಿ ಎಲ್ಲ ಡಿಪೆಂಡ್ ಆಗಿದೀವಲ್ಲ, ಅದನ್ನ ರಿಡ್ಯೂಸ್ ಮಾಡ್ಬಿಟ್ಟು ರಿನ್ಯೂವೇಬಲ್ ಎನರ್ಜಿಗೆ ಮೂವ್ ಆಗ್ಬೇಕು ಅಂತ ಹೇಳ್ಬಿಟ್ಟು ಲಾಂಚ್ ಮಾಡಿದಂತಹ ಸ್ಕೀಮೇ ಪಿಎಂ ಕುಸುಮ್ ಸ್ಕೀಮ್. ಸೊ ಡೀಸೆಲ್ ಅಥವಾ ಎಲೆಕ್ಟ್ರಿಸಿಟಿ ಯೂಸೇಜ್ ಇಂದ ರಿನ್ಯೂವೇಬಲ್ ಎನರ್ಜಿಗೆ ಮೂವ್ ಆಗೋದಕ್ಕೋಸ್ಕರ ತಂದಂತಹ ಸ್ಕೀಮೇ ಪಿಎಂ ಕುಸುಮ್ ಸ್ಕೀಮ್. ಸೊ ಈ ಒಂದು ಸ್ಕೀಮ್ ಅಲ್ಲಿ ರೈತರಿಗೆ ಹೆಲ್ಪ್ ಆಗೋದಕ್ಕೋಸ್ಕರ ಅವ್ರನ್ನ ಸೋಲಾರ್ ರಿಲೇಟೆಡ್ ಎನರ್ಜಿನ ಪ್ರೊಡ್ಯೂಸ್ ಮಾಡಿದ್ರೆ ಅವ್ರಿಗೆ ಇನ್ಕಮ್ ಅನ್ನ ಕೂಡ ಇನ್ಕ್ರೀಸ್ ಮಾಡ್ಲಾಗತ್ತೆ. ಅದರ ಜೊತೆಗೆ ಇವರ ಎಲೆಕ್ಟ್ರಿಸಿಟಿ ಡಿಪೆಂಡೆನ್ಸಿಯನ್ನ ರಿಡ್ಯೂಸ್ ಕೂಡ ಮಾಡಬಹುದಾಗತ್ತೆ. ಸೊ ಸೋಲಾರ್ ಎನರ್ಜಿಯನ್ನ ಕೃಷಿ ವಲಯದಲ್ಲಿ ತರಬೇಕು ಅನ್ನೋದೇ ಇದರ ಮುಖ್ಯ ಉದ್ದೇಶ ಅಂತಾನೆ ಹೇಳ್ಬೋದು. ಇದರಿಂದ ಭಾರತದಲ್ಲಿ ನಾವು ಇಂದಿನ ವಿಡಿಯೋಸ್ ಅಲ್ಲೆಲ್ಲ ನೋಡ್ಕೊಂಡಿದೀವಿ, ಭಾರತದಲ್ಲಿ ನಾವು ಗ್ರೀನ್ ಎನರ್ಜಿ ಅಥವಾ ಕಾರ್ಬನ್ ನ್ಯೂಟ್ರಾಲಿಟಿಯನ್ನ 2020 ಅಚೀವ್ ಮಾಡ್ಬೇಕು ಅನ್ನುವಂತಹ ಉದ್ದೇಶವನ್ನ ಇಟ್ಕೊಂಡಿದೀವಿ ಅಲ್ಲ. ಸೊ ಇದರಿಂದ ಭಾರತದ ನಾನ್ ರಿನ್ಯೂವೇಬಲ್ ಎನರ್ಜಿ ಸೆಕ್ಟರ್ ಮೇಲೆ ಡಿಪೆಂಡೆನ್ಸಿ ಏನಿದೆ ಅದು ರಿಡ್ಯೂಸ್ ಆಗತ್ತೆ. ಇದರಿಂದ ರೈತರಿಗೂ ಕೂಡ ತಮ್ಮ ಇನ್ಕಮ್ ಹೆಚ್ಚಾಗುವಂತಹ ಚಾನ್ಸಸ್ ಇರುತ್ತೆ. ಎನರ್ಜಿ ಸೆಕ್ಯೂರಿಟಿಯನ್ನ ಪ್ರಮೋಟ್ ಮಾಡ್ಲಿಕ್ಕೆ ಇದೊಂದು ಮೇನ್ ಪ್ರೋಗ್ರಾಮ್ ಅಂತಾನೆ ಕರಿಬಹುದಾಗತ್ತೆ. ಹಾಗಿದ್ರೆ ಈ ಪಿಎಂ ಕುಸುಮ್ ಸ್ಕೀಮಿನ ನೋಡಲ್ ಏಜೆನ್ಸಿ ಯಾವುದು? ಯಾವ ಒಂದು ಮಿನಿಸ್ಟ್ರಿ ಅಂಡರ್ ಅಲ್ಲಿ ಈ ಒಂದು ಪಿಎಂ ಕುಸುಮ್ ಸ್ಕೀಮ್ ಅನ್ನ ತಗೊಂಡ್ಬರ್ತಿದ್ದಾರೆ ಅಂತ ಹೇಳಿದ್ರೆ, ಮಿನಿಸ್ಟ್ರಿ ಆಫ್ ನ್ಯೂ ಅಂಡ್ ರಿನ್ಯೂವೇಬಲ್ ಎನರ್ಜಿ. ಮಿನಿಸ್ಟ್ರಿ ಆಫ್ ನ್ಯೂ ಅಂಡ್ ರಿನ್ಯೂವೇಬಲ್ ಎನರ್ಜಿ ಈ ಒಂದು ಸ್ಕೀಮ್ ಅನ್ನ ಇಂಪ್ಲಿಮೆಂಟೇಷನ್ ಬಾಡಿ ಆಗಿ ಆಕ್ಟ್ ಆಗತ್ತೆ. ಸೊ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ನಮ್ಗೆ ಪಿಎಂ ಕುಸುಮ್ ಸ್ಕೀಮ್ ಯಾವಾಗ ಲಾಂಚ್ ಆಯ್ತು, ಯಾರದ್ರಲ್ಲಿ ಮೇನ್ ಪರ್ಸನ್ ಅಥವಾ ರೈತರು ಬರ್ತಾರೆ ಅನ್ನೋದು ಗೊತ್ತಾಯ್ತು. ನೆಕ್ಸ್ಟ್ ಯಾವ ಮಿನಿಸ್ಟ್ರಿ ಅಂಡರ್ ಅಲ್ಲಿ ವರ್ಕ್ ಆಗತ್ತೆ ಪಿಎಂ ಕುಸುಮ್ ಸ್ಕೀಮ್ ಅನ್ನೋದು ಕೂಡ ಗೊತ್ತಾಯ್ತು. ಈಗ ಈ ಒಂದು ಸ್ಕೀಮಿನ ಆಬ್ಜೆಕ್ಟಿವ್ ಅಥವಾ ಫೀಚರ್ ಅನ್ನ ನೋಡ್ಕೊಳ್ಳೋಣ. ಮೊದಲನೆಯ ಆಬ್ಜೆಕ್ಟಿವ್ ಬಂದ್ಬಿಟ್ಟು ಕೃಷಿ ವಲಯದಲ್ಲಿ ಸೋಲರೈಸ್ಡ್ ಪಂಪ್ಸ್ ಅನ್ನ ಪ್ರಮೋಟ್ ಮಾಡೋದು. ಅಂದ್ರೆ ಸೋಲಾರ್ ಪವರ್ ನ ಮೂಲಕ ನೀರನ್ನ ಮೇಲೆತ್ತುವಂತಹ ಕೆಲಸವನ್ನ ಮಾಡೋ ರೀತಿಯಾದಂತಹ ಪಂಪ್ಸ್ ಗಳನ್ನ ತಗೊಂಡ್ಬರೋದು. ಆಲ್ರೆಡಿ ಭಾರತದಲ್ಲಿ ತುಂಬಾ ಕೃಷಿ ವಲಯದಲ್ಲಿ ನಾವು ಇದನ್ನ ಯೂಸ್ ಮಾಡ್ತಾ ಇದೀವಿ. ಎರಡನೆಯ ಆಬ್ಜೆಕ್ಟಿವ್ ಬಂದ್ಬಿಟ್ಟು ಕಡಿಮೆ ವೆಚ್ಚದಲ್ಲಿ ಅಥವಾ ಅಫೋರ್ಡೆಬಲ್ ಪ್ರೈಸ್ ಅಲ್ಲಿ ಪವರ್ ಸಪ್ಲೈಯನ್ನ ರೈತರಿಗೆ ಒದಗಿಸೋದು. ಸೊ ರೈತರಿಗೆ ಅಫೋರ್ಡೆಬಲ್ ಆಗಿ ಸಿಗ್ತಿದೆ ಅಂತ ಹೇಳಿದ್ರೆ ಬೆಳೆಯನ್ನ ಬೆಳೆಯೋದಕ್ಕೆ ಅವ್ರಿಗೆ ಇನ್ನೂ ಕೂಡ ಉತ್ತೇಜನೆಯನ್ನ ಕೊಟ್ಟ ಹಾಗಾಗತ್ತೆ. ಅದಕ್ಕೋಸ್ಕರ ರೈತರಿಗೆ ತಮ್ಮ ವೆಚ್ಚವನ್ನ ಕಡಿಮೆ ಮಾಡೋದಕ್ಕೋಸ್ಕರ ಪವರ್ ಸಪ್ಲೈಯನ್ನ ಕಡಿಮೆ ವೆಚ್ಚದಲ್ಲಿ ಕೊಡಲಾಗುತ್ತೆ. ಸ್ಟೇಟ್ ಎಲೆಕ್ಟ್ರಿಸಿಟಿ ಡಿಸ್ಟ್ರಿಬ್ಯೂಷನ್ ಕಂಪನೀಸ್ಗಳು, ಡಿಸ್ಕಾಮ್ಸ್ ಅಂತ ಹೇಳಿ ಕೇಳಿರ್ತೀವಿ.
ಕರೆಕ್ಟ್ ಅಲ್ವಾ? ಸೊ ಇವರು ಸಬ್ಸಿಡಿಯನ್ನ ಕೊಡ್ಬೇಕಾಗತ್ತೆ ರೈತರಿಗೆ, ಕರೆಕ್ಟ್ ಅಲ್ಲ? ಸೊ ಈ ಒಂದು ಪವರ್ ಎಲೆಕ್ಟ್ರಿಸಿಟಿ ಸಪ್ಲೈಯ ಕಂಪನೀಸ್ ಮೇಲೆ ಇರುವಂತಹ ಸಬ್ಸಿಡಿಯ ಬರ್ಡ್ ಅನ್ನ ರೆಡ್ಯೂಸ್ ಮಾಡೋದಕ್ಕೂ ಕೂಡ ಇದು ಹೆಲ್ಪ್ ಮಾಡುತ್ತೆ. ಯಾವುದು? PM ಕುಸುಮ್ ಸ್ಕೀಮ್. ಜೊತೆಗೆ ರೈತರಿಗೆ ಪವರ್ ಅನ್ನ ಪ್ರೊಡ್ಯೂಸ್ ಮಾಡ್ಬಿಟ್ಟು, ಎನರ್ಜಿಯನ್ನ ಪ್ರೊಡ್ಯೂಸ್ ಮಾಡ್ಬಿಟ್ಟು ಸ್ಟೋರ್ ಮಾಡಿ ಅದನ್ನ ಸೇಲ್ ಮಾಡುವಂತಹ ಕೆಪಾಸಿಟಿಯನ್ನ ಕೂಡ ಟ್ರೈನ್ ಮಾಡೋದಕ್ಕೆ ಹೆಲ್ಪ್ ಆಗತ್ತೆ. ಇದರಿಂದ ಭಾರತದ ರೈತರಿಗೆ ಇನ್ಕಮ್ ಜನರೇಷನ್ ಇನ್ನು ಕೂಡ ಜಾಸ್ತಿ ಆಗತ್ತೆ. ಅಂಡ್ ಮಿನಿಸ್ಟ್ರಿ ಆಫ್ ನ್ಯೂ ಅಂಡ್ ರಿನ್ಯೂವೇಬಲ್ ಎನರ್ಜಿ ಈ ಒಂದು ಸ್ಕೀಮ್ ಅನ್ನ ಇಂಪ್ಲಿಮೆಂಟೇಷನ್ ಮಾಡ್ತಿರೋದ್ರಿಂದ ನಾವು ರಿನ್ಯೂವೇಬಲ್ ಎನರ್ಜಿ ಕಡೆಗೆ ಮೂವ್ ಆಗೋದಕ್ಕೆ ಇದು ಬೆಸ್ಟ್ ಸ್ಕೀಮ್ ಆಗಿ ಹೊರಹೊಮ್ತಾ ಇದೆ. ಅದಕ್ಕೋಸ್ಕರನೇ ಈ ಸ್ಕೀಮ್ ಅನ್ನ ಸೆಕೆಂಡ್ ಸ್ಟೇಜಿಗೆ ತರಬೇಕು ಅಂತ 2.0 ಅನ್ನ ತಗೋ ಬರ್ತಾ ಇದ್ದಾರೆ. ಸೊ ಫಂಡಿಂಗ್ ಪ್ಯಾಟರ್ನ್ ಹೇಗಿರುತ್ತೆ, ಯಾರು ಇದಕ್ಕೆ ಫಂಡಿಂಗ್ ಅನ್ನ ಕೊಡ್ತಾರೆ ಅಂತ ಹೇಳಿದ್ರೆ, ಇದರಲ್ಲಿ ಫಂಡ್ ಶೇರ್ ಆಗತ್ತೆ. ಸೆಂಟ್ರಲ್ ಸೆಕ್ಟರ್ ಆಗಿರ್ಬೋದು, ಸೆಂಟ್ರಲಿ ಸ್ಪಾನ್ಸರ್ಡ್ ಆಗಿರ್ಬೋದು, ಈ ರೀತಿ ಇಲ್ಲ. ಸೆಂಟ್ರಲ್ ಗವರ್ಮೆಂಟ್ ಬಂದ್ಬಿಟ್ಟು 30% ಆಫ್ ದ ಸಬ್ಸಿಡಿಯನ್ನ ಕೊಡುತ್ತೆ. ಅದ್ರ ಜೊತೆಗೆ ಸ್ಟೇಟ್ ಗವರ್ಮೆಂಟ್ ಬಂದ್ಬಿಟ್ಟು 30% ಅನ್ನ ಕೊಡುತ್ತೆ. ಜೊತೆಗೆ ರೈತರು ಕೂಡ ಇದರಲ್ಲಿ ಕಾಂಟ್ರಿಬ್ಯೂಷನ್ ಮಾಡಬೇಕು. 40% ಕಾಂಟ್ರಿಬ್ಯೂಷನ್ ರೈತರು ಮಾಡ್ತಾರೆ. ಸೊ ಇವ್ರಿಗೆ ಯಾರು ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ, ಬ್ಯಾಂಕ್ನವರು ಸಪೋರ್ಟ್ ಮಾಡ್ತಾರೆ. ಬ್ಯಾಂಕ್ನವ್ರು ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಇದರಿಂದ ಸಾಲ ಸೌಲಭ್ಯಗಳು ಕೂಡ ರೈತರಿಗೆ ಸಿಗತ್ತೆ. ಸೊ ಹೊಲಗಳಲ್ಲಿ ಇನ್ ಕೇಸ್ ಬ್ಯಾರನ್ ಲ್ಯಾಂಡ್ ಇದ್ರೆ ಅಥವಾ ಕಲ್ಟಿವೇಟೆಡ್ ಲ್ಯಾಂಡ್ಸ್ ಇದ್ರೂ ಕೂಡ ಅಲ್ಲಿ ಸಪರೇಟ್ ಜಾಗವನ್ನ ಮಾಡ್ಕೊಂಡ್ಬಿಟ್ಟು ಅಲ್ಲಿ ಸೋಲಾರ್ ಪಂಪ್ ಅನ್ನ ಅಳವಡಿಸ್ಕೊಂಡ್ರೆ ಸಬ್ಸಿಡಿ ಅಮೌಂಟ್ ಅಲ್ಲಿ ರೈತರಿಗೆ ಸಾಲವನ್ನ ಕೂಡ ಒದಗಿಸಲಾಗತ್ತೆ. ಸೊ ಈ ಫಂಡಿಂಗ್ ಪ್ಯಾಟರ್ನ್ ನಾವು ನೋಡ್ಕೊಂಡ್ರೆ ಸೆಂಟ್ರಲ್ ಗವರ್ಮೆಂಟ್ ಇದೆ, ಸ್ಟೇಟ್ ಗವರ್ಮೆಂಟ್ ಇದೆ, ಮತ್ತೆ ಫಾರ್ಮರ್ಸ್ ಕೂಡ ಇನ್ವಾಲ್ವ್ ಆಗಿದ್ದಾರೆ, ವಿಚ್ ಇಸ್ ನಥಿಂಗ್ ಬಟ್ ಇದನ್ನ ಇಂಪ್ಲಿಮೆಂಟೇಷನ್ ಮಾಡೋದಕ್ಕೆ ಕೋಆರ್ಡಿನೇಷನ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಇದರಲ್ಲಿ ಕಾಂಪೋನೆಂಟ್ಸ್ ಗಳನ್ನ ನಾವು ನೋಡಬಹುದು. ಕಾಂಪೋನೆಂಟ್ ಎ, ಕಾಂಪೋನೆಂಟ್ ಬಿ ಹಾಗೂ ಕಾಂಪೋನೆಂಟ್ ಸಿ ಅಂತ ಹೇಳ್ಬಿಟ್ಟು 3 ಕಾಂಪೋನೆಂಟ್ಸ್ ಗಳನ್ನ ನೋಡ್ತೀವಿ. ಮೊದಲನೇ ಕಾಂಪೋನೆಂಟ್ ಯಾವ್ದ್ರ ಬಗ್ಗೆ ಫೋಕಸ್ ಮಾಡುತ್ತೆ ಅಂತ ಹೇಳಿದ್ರೆ, ಗ್ರಿಡ್ ಕನೆಕ್ಟೆಡ್ ಸೋಲಾರ್ ಪವರ್ ಪ್ಲಾಂಟ್ ಬಗ್ಗೆ ಫೋಕಸ್ ಮಾಡುತ್ತೆ. ಇದರ ಕೆಪಾಸಿಟಿ ಬಂದ್ಬಿಟ್ಟು 2 ಮೆಗಾವ್ಯಾಟ್ ಅಷ್ಟು ಕೆಪಾಸಿಟಿಯನ್ನ ಗ್ರಿಡ್ ಕನೆಕ್ಟೆಡ್ ಸೋಲಾರ್ ಪವರ್ ಪ್ಲಾಂಟ್ ಇನ ಮೂಲಕ ಜನರೇಟ್ ಮಾಡಬೇಕು ಅನ್ನೋದು ಇದರ ಮುಖ್ಯ ಗುರಿಯಾಗಿದೆ. ಅಂದ್ರೆ 2 ಮೆಗಾವ್ಯಾಟ್ ಅಷ್ಟು ಎನರ್ಜಿಯನ್ನ ಪ್ರೊಡ್ಯೂಸ್ ಮಾಡುವಂತಹ ಗುರಿಯನ್ನ ಸೆಟಪ್ ಮಾಡಬೇಕು ಅನ್ನುವಂತಹ ಗುರಿಯನ್ನ ಇದು ಇಟ್ಕೊಂಡಿದೆ. ಇದರಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿರ್ತಾರೆ ಅಂತ ಹೇಳಿದ್ರೆ, ಫಾರ್ಮರ್ಸ್, ಪಂಚಾಯತ್ಸ್ ಹಾಗೆಯೇ ಕೋಆಪರೇಟಿವ್ ಸೊಸೈಟಿ ಅವರು ಕೂಡ ಇನ್ವಾಲ್ವ್ ಆಗಿರ್ತಾರೆ. ಈ ಪ್ಲಾಂಟ್ ಅನ್ನ ಇನ್ಸ್ಟಾಲ್ ಮಾಡೋದು ಇವ್ರಿಗೆಲ್ರಿಗೂ ಕೂಡ ಅಥಾರಿಟಿಯನ್ನ ಕೊಟ್ಟಿರ್ತಾರೆ. ಯಾವ ಲ್ಯಾಂಡ್ ಅಲ್ಲಿ ಇನ್ಸ್ಟಾಲ್ ಮಾಡಬಹುದು ಅಂತ ಹೇಳಿದ್ರೆ, ಬ್ಯಾರನ್ ಲ್ಯಾಂಡ್ ಆದ್ರೂ ಇರ್ಬೋದು ಅಥವಾ ಕಲ್ಟಿವೇಬಲ್ ಲ್ಯಾಂಡ್ ಆದ್ರೂ ಇರ್ಬೋದು. ಸೊ ಇಲ್ಲಿ ಪ್ರೊಡ್ಯೂಸ್ ಮಾಡುವಂತಹ ಎನರ್ಜಿಯನ್ನ ಡಿಸ್ಕಾಮ್ ಅವ್ರಿಗೆ ಸೇಲ್ ಕೂಡ ಮಾಡ್ತಾರೆ. ಎರಡನೆಯ ಕಾಂಪೋನೆಂಟ್ ಬಂದ್ಬಿಟ್ಟು ಕಾಂಪೋನೆಂಟ್ ಬಿ. ಈ ಕಾಂಪೋನೆಂಟ್ ಬಿ ಅಲ್ಲಿ ಸೋಲಾರ್ ಪವರ್ ಅಗ್ರಿಕಲ್ಚರಲ್ ಪಂಪ್ ಅನ್ನ ಆಫ್ ಗ್ರಿಡ್ ಏರಿಯಾಸ್ ಅಲ್ಲಿ ಇನ್ಸ್ಟಾಲ್ ಮಾಡಲಾಗುತ್ತೆ. ಇದರಿಂದ ರೈತರು ಡೀಸೆಲ್ ಪಂಪ್ ಮೇಲೆ ಏನ್ ಡಿಪೆಂಡ್ ಆಗಿದ್ದಾರೆ ಅಲ್ಲ, ಆ ಡಿಪೆಂಡೆನ್ಸಿಯನ್ನ ರೆಡ್ಯೂಸ್ ಮಾಡಲಾಗುತ್ತೆ. ಜೊತೆಗೆ ಮೂರನೇದು ಬಂದ್ಬಿಟ್ಟು ಕಾಂಪೋನೆಂಟ್ ಸಿ. ಸೊ ಸೋಲಾರ್ ಎನರ್ಜಿ ಮೇಲೆ ಡಿಪೆಂಡೆನ್ಸಿ ಜಾಸ್ತಿ ಆಗ್ತಾ ಬರುತ್ತೆ. ಅದೇ ನಾವು ಡೀಸೆಲ್ ಮೇಲೆ ಡಿಪೆಂಡೆನ್ಸಿಯನ್ನ ಕಡಿಮೆ ಮಾಡ್ತೀವಿ ಅಂತ ಹೇಳಿದ್ರೆ ಕ್ಲೈಮೇಟ್ ಚೇಂಜ್ ಹಾಗೂ ಗ್ಲೋಬಲ್ ವಾರ್ಮಿಂಗ್ ಕಾಂಟ್ರಿಬ್ಯೂಷನ್ ನ ಡಿಕ್ಲೈನ್ ಮಾಡ್ತೀವಿ, ಹಾಗೆಯೇ ಪರ್ಟಿಕ್ಯುಲೇಟ್ ಮ್ಯಾಟರ್ ಅನ್ನ ಕೂಡ ಡಿಕ್ಲೈನ್ ಮಾಡ್ತೀವಿ ಅಂತ ಅರ್ಥ. ನೈಟ್ರಸ್ ಆಕ್ಸೈಡ್ ಎಮಿಷನ್, ಸಲ್ಫರ್ ಆಕ್ಸೈಡ್ಸ್ ಎಮಿಷನ್ ನ ಕೂಡ ರೆಡ್ಯೂಸ್ ಮಾಡಬಹುದು ಇದರಿಂದ. ನೆಕ್ಸ್ಟ್ ಕಾಂಪೋನೆಂಟ್ ಸಿ. ಈಗ ಆಲ್ರೆಡಿ ಇರುವಂತಹ ಸೋಲಾರ್ ಅಗ್ರಿಕಲ್ಚರ್ ಲ್ಯಾಂಡ್ಸ್ ಗಳಲ್ಲಿ ಸೋಲಾರ್ ಪಂಪ್ಸ್ ಇರುತ್ತೆ ಅಲ್ವಾ, ಆ ಕನೆಕ್ಷನ್ ನ ಅಥವಾ ಕನ್ವೆನ್ಷನಲ್ ಪಂಪ್ಸ್ ಇದ್ರೆ ಅದನ್ನ ಸೋಲಾರ್ ಕನೆಕ್ಷನ್ ಗೆ ಕನೆಕ್ಟ್ ಮಾಡ್ಬಿಟ್ಟು ಗ್ರಿಡ್ ಫಾರ್ಮೇಶನ್ ನ ಮಾಡ್ಬೇಕು ಅಂತ. ಇಲ್ಲಿ ನಾವು 2 ಸಬ್ ಮಾಡೆಲ್ಸ್ ಗಳನ್ನ ನೋಡ್ತೀವಿ. ಫಸ್ಟ್ ಮಾಡೆಲ್ ಬಂದ್ಬಿಟ್ಟು ಇಂಡಿವಿಜುವಲ್ ಪಂಪ್ ಸೋಲರೈಸೇಷನ್, IPS ಅಂತ ಹೇಳಿ ಕರಿತೇವೆ. ಎರಡನೇದು ಲಾರ್ಜ್ ಸ್ಕೇಲ್ ಫೀಡರ್ ಲೆವೆಲ್ ಸೋಲರೈಸೇಷನ್. ಸೊ ಈ ಇಂಡಿವಿಜುವಲ್ ಪಂಪ್ ಸೋಲರೈಸೇಷನ್ ಏನಿದೆ ಅಲ್ವಾ, ಇದರಲ್ಲಿ ರೈತರಿಗೆ ತಮ್ಮ ಸ್ವಂತ ಪಂಪ್ ಅನ್ನ ಸೋಲರೈಸ್ ಮಾಡೋದಕ್ಕೆ ಅಲೋ ಮಾಡಲಾಗುತ್ತೆ. ಎರಡನೇದಾಗಿ ಲಾರ್ಜ್ ಸ್ಕೇಲ್ ಫೀಡರ್ ಲೆವೆಲ್ ಸೋಲರೈಸೇಷನ್. ಲಾರ್ಜ್ ಸ್ಕೇಲ್, ದ ನೇಮ್ ಇಟ್ ಸೆಲ್ಫ್ ಇಂಡಿಕೇಟ್, ಫೀಡರ್ ಏರಿಯಾದಲ್ಲಿ ತಗೊಂಡ್ಬರೋದು. ಸೊ ಇದರಲ್ಲಿ ಕಂಪ್ಲೀಟ್ ಅಗ್ರಿಕಲ್ಚರಲ್ ಫೀಡರ್ ಏರಿಯಾಸ್ ನ ಸೋಲರೈಸ್ ಆಗಿ ಕನ್ವರ್ಟ್ ಮಾಡೋದು. ಇದರಿಂದ ಎಫಿಷಿಯನ್ಸಿ, ಸೋಲಾರ್ ಎಫಿಷಿಯನ್ಸಿ ಇಂಪ್ರೂವ್ ಕೂಡ ಆಗತ್ತೆ. ಸೊ ಈ 3 ಕಾಂಪೋನೆಂಟ್ ಮೇಲೆ ಈಗ
PM ಕುಸುಮ್ ವರ್ಕ್ ಆಗ್ತಾ ಇದೆ. ಇಲ್ಲಿ ತನಕ 2019ರಲ್ಲಿ ಜಾರಿಗೆ ತಂದಂತಹ PM ಕುಸುಮ್ ಇಂದ ಇಲ್ಲಿ ತನಕ ಏನೆಲ್ಲ ಅಚೀವ್ ಮಾಡಿದೆ, ಏನೆಲ್ಲ ಅಚೀವ್ಮೆಂಟ್ ನ PM ಕುಸುಮ್ ಮಾಡಿದೆ ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋಣ. ಸೊ ಈಗ 34.8 ಗಿಗಾವ್ಯಾಟ್ ಅಷ್ಟು ಸೋಲಾರ್ ಎನರ್ಜಿಯನ್ನ ಪ್ರೊಡ್ಯೂಸ್ ಮಾಡ್ತಿದೆ. ಯಾವ್ದ್ರ ಮೂಲಕ ಅಂತ ಹೇಳಿದ್ರೆ ಸೋಲಾರ್ ಕೆಪಾಸಿಟಿಯನ್ನ ಬಿಲ್ಡ್ ಮಾಡೋದ್ರ ಮೂಲಕ. ಅದ್ರ ಜೊತೆಗೆ 12,164 ಮೆಗಾವ್ಯಾಟ್ ಎನರ್ಜಿಯನ್ನ ಇನ್ಸ್ಟಾಲ್ಡ್ ಕೆಪಾಸಿಟಿಯಿಂದ ಜನರೇಟ್ ಮಾಡ್ತಿದೆ. ಹಾಗೆ ಕಾಂಪೊನೆಂಟ್ ಬಿ ನೋಡಿದ್ವಿ ಅಲ್ವಾ, ಇದು ಕಾಂಪೊನೆಂಟ್ ಬಿ ಕರೆಕ್ಟ್ ಅಲ್ಲ. ಸೊ ಈ ಕಾಂಪೊನೆಂಟ್ ಬಿ ಯ ಅಡಿಯಲ್ಲಿ 10 ಲಕ್ಷಕ್ಕಿಂತ ಹೆಚ್ಚು ಸ್ಟ್ಯಾಂಡ್ ಅಲೋನ್ ಸೋಲಾರ್ ಪಂಪ್ಸ್ ಗಳನ್ನ ಇನ್ಸ್ಟಾಲ್ ಮಾಡಲಾಗಿದೆ. ನಂತರ 4ನೇದಾಗಿ ಫೀಡರ್ ಲೆವೆಲ್ ಅಲ್ಲಿ ಅಂದ್ರೆ ಕಾಂಪೊನೆಂಟ್ ಸಿ ಲೆವೆಲ್ ಅಲ್ಲಿ 13 ಲಕ್ಷಕ್ಕಿಂತ ಹೆಚ್ಚು ಸೋಲಾರ್ ಪಂಪ್ಸ್ ಗಳನ್ನ ತರಲಾಗಿದೆ. ಇದು PM ಕುಸುಮ್ ಸ್ಕೀಮ್ ನ ಅಚೀವ್ಮೆಂಟ್ ಅಂತಾನೆ ಹೇಳ್ಬೋದಾಗತ್ತೆ. ಬಟ್ ಏನೇ ಅಚೀವ್ ಮಾಡಿದ್ರು ಒಂದು ಇಂಪ್ಲಿಮೆಂಟೇಶನ್ ಚಾಲೆಂಜ್ ಅಂತ ಇರುತ್ತಲ್ವಾ. ವಾಟ್ ಚಾಲೆಂಜ್ ದ PM ಕುಸುಮ್ ಇಸ್ ಫೇಸಿಂಗ್? ಮೊದಲನೇದಾಗಿ ಫಿನಾನ್ಷಿಯಲ್ ಸಪೋರ್ಟ್ ಇದಕ್ಕೆ ಕಡಿಮೆ ಇರೋದು. ಎರಡನೇದಾಗಿ ಲೋನ್ ಡಿಲೇ. ನಾವು ರೈತರ ಲೋನ್ಗಳನ್ನ ತಗೊಂಡ್ರು ಕೂಡ ಬ್ಯಾಂಕ್ ನ ಮೂಲಕ ಆ ಲೋನ್ ಡಿಸ್ಬರ್ಸ್ಮೆಂಟ್ ಡಿಲೇ ಆಗ್ತಾ ಇದೆ. ಜೊತೆಗೆ ಕೋಆರ್ಡಿನೇಷನ್ ಗ್ಯಾಪ್. ಇದರಲ್ಲಿ ಸೆಂಟರ್ ಸ್ಟೇಟ್ ಕೋಆರ್ಡಿನೇಷನ್ ಬೇಕು, ಜೊತೆಗೆ ಫಾರ್ಮರ್ಸ್ ಕೋಆರ್ಡಿನೇಷನ್ ಬೇಕು. ಬಟ್ ಸೆಂಟ್ರಲ್ ಹಾಗೂ ಸ್ಟೇಟ್ ಇನ್ಸ್ಟಿಟ್ಯೂಷನಲ್ ಕೋಆರ್ಡಿನೇಷನ್ ಡಿಕ್ಲೈನ್ ಆಗ್ತಾ ಇದೆ ಅಂತಾನೆ ಹೇಳ್ಬೋದಾಗುತ್ತೆ. ಮೂರನೇದಾಗಿ ಗ್ರಿಡ್ ಇಂಟಿಗ್ರೇಷನ್. ಕಂಪನೀಸ್ ಗಳ ಜೊತೆ ಟೈಅಪ್ ಆಗ್ಬಿಟ್ಟು ಗ್ರಿಡ್ ಇಂಟಿಗ್ರೇಷನ್ ನ ಮಾಡೋದು ಮೇಜರ್ ಚಾಲೆಂಜ್ ಆಗಿ ಹೊರಹೊಮ್ಮುತ್ತಾ ಇದೆ. ಜೊತೆಗೆ ಇದರ ಬಗ್ಗೆ ಅವೇರ್ನೆಸ್ ಕೂಡ ಇಲ್ಲ. ಸೋಷಿಯಲ್ ಲೆವೆಲ್ ಅಲ್ಲಿ ಅವೇರ್ನೆಸ್ ನ ಕೊಟ್ರೆ ಈ ಚಾಲೆಂಜಸ್ ಗಳನ್ನ ಓವರ್ಕಮ್ ಮಾಡಬಹುದು ಅಂತ ಹೇಳ್ಬಹುದು. ನಾವು ಗವರ್ಮೆಂಟ್ PM ಕುಸುಮ್ 2.0 ನ ತರಬೇಕು ಅಂತ ಹೇಳ್ತಿದೆ ಅಂತ ಹೇಳಿದೆ. ಸೊ PM ಕುಸುಮ್ 2.0 ಅಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋಣ. ಸೊ ಇಲ್ಲಿ ತನಕ ಸೋಲರೈಸೇಷನ್ ಬಗ್ಗೆ ಮಾತ್ರ ನೋಡ್ತಿದ್ವಿ, ಬಟ್ ಎನರ್ಜಿ ಬಗ್ಗೆ ಇಲ್ಲಿ ತನಕ ಹೇಳಿಲ್ಲ. ಸೊ ಎನರ್ಜಿ ಬಗ್ಗೆ ಹೇಳ್ಬೇಕು ಅಂತ ಅಂದ್ಬಿಟ್ಟು PM ಕುಸುಮ್ 2.5 ಅಂದ್ರೆ ಸ್ಟೋರೇಜ್ ಎನರ್ಜಿ ಬಗ್ಗೆ ತರಬೇಕು ಅಂತ ಹೇಳ್ಬಿಟ್ಟು PM ಕುಸುಮ್ 2.0 ನ ತರಲಾಗ್ತಿದೆ. ಹಾಗೂ ಎಫಿಷಿಯನ್ಸಿಯನ್ನ ಇಂಪ್ರೂವ್ ಮಾಡೋದಕ್ಕೆ ಇದು ತುಂಬಾನೇ ಹೆಲ್ಪ್ ಆಗತ್ತೆ. ಮೊದಲಿಗೆ ಸೆಂಟ್ರಲ್ ಗವರ್ಮೆಂಟ್ ಏನ್ ಮಾಡ್ತಿದೆ ಅಂತ ಹೇಳ್ಬಿಟ್ಟು ನೋಡೋಣ. ಸೆಂಟ್ರಲ್ ಗವರ್ಮೆಂಟ್ PM ಕುಸುಮ್ 2.0 ನ ಅಡಿಯಲ್ಲಿ ಬ್ಯಾಟರಿ ಸ್ಟೋರೇಜ್ ನ ತರಬೇಕು ಅಂತ ಹೇಳಿ ಡಿಸಿಷನ್ ತಗೊಂಡಿದೆ. ಈಗ ಕರೆಂಟ್ಲಿ ಈ ಒಂದು ಸ್ಟೋರೇಜ್ ಗ್ಯಾಪ್ ಇದೆ. ಆ ಗ್ಯಾಪ್ ಅನ್ನ ಕಂಪ್ಲೀಟ್ ಮಾಡೋದಕ್ಕೆ ಈ ರೀತಿಯಾದಂತಹ ಇನಿಷಿಯೇಟಿವ್ ನ ತಗೊಬಂದಿದ್ದಾರೆ. ಜೊತೆಗೆ ಬ್ಯಾಟರಿ ಸ್ಟೋರೇಜ್ ನ ಇಂಪ್ಲಿಮೆಂಟ್ ಮಾಡೋದ್ರಿಂದ ಅಥವಾ ಇಂಟ್ರೊಡ್ಯೂಸ್ ಮಾಡೋದ್ರಿಂದ ಎನರ್ಜಿ ಮ್ಯಾನೇಜ್ಮೆಂಟ್ ನ ಇಂಪ್ರೂವ್ ಮಾಡೋದಕ್ಕೆ ಇದು ಹೆಲ್ಪ್ ಆಗುತ್ತೆ. ಮೇಜರ್ ಗ್ಯಾಪ್ ಬಂದ್ಬಿಟ್ಟು ಸೋಲಾರ್ ಎನರ್ಜಿ ಜನರೇಷನ್ ಹಾಗೂ ಅಗ್ರಿಕಲ್ಚರಲ್ ಪವರ್ ಡಿಪೆಂಡೆನ್ಸಿ ನಡುವೆ ಇರುವಂತಹ ಗ್ಯಾಪ್. ಯಾಕೆ ಅಂತ ಹೇಳಿದ್ರೆ ಮಿಸ್ ಮ್ಯಾಚ್ ಆಗುವಂತಹ ಚಾನ್ಸಸ್ ಇರುತ್ತೆ. ನಮ್ಗೆ ಪ್ರಾಪರ್ ಸೋಲಾರ್ ಎನರ್ಜಿ ಯಾವಾಗ ಸಿಗುತ್ತೆ? ಮಿಡ್ ಡೇ ಟೈಮ್ ಅಲ್ಲಿ 12 o'clock ಅಥವಾ 11:30 ಮೇಲೆ. ಅದೇ ನಮ್ಮ ಅಗ್ರಿಕಲ್ಚರಲ್ ಏರಿಯಾದಲ್ಲಿ ಯಾವ ಟೈಮ್ ಇಂದ ಸ್ಟಾರ್ಟ್ ಆಗುತ್ತೆ? ಅರ್ಲಿ ಮಾರ್ನಿಂಗ್ ಇಂದ ಇದ್ದು ಈವನ್ ಸಮ್ಟೈಮ್ ಸನ್ಸೆಟ್ ಆದ್ಮೇಲೂ ಕೂಡ ಕೆಲಸಗಳು ನಡೀತಾ ಇರುತ್ತೆ. ಕರೆಕ್ಟ್ ಅಲ್ವಾ? ಬಟ್ ಎಲ್ಲಾ ಟೈಮ್ ಅಲ್ಲೂ ಕೂಡ ನಮ್ಗೆ ಸೋಲಾರ್ ಎನರ್ಜಿಯಿಂದ ಪಂಪ್ ಸಿಸ್ಟಮ್ ನ ವರ್ಕ್ ಮಾಡಕ್ಕಾಗಲ್ಲ. ಆ ಗ್ಯಾಪ್ ಅನ್ನ ಫುಲ್ಫಿಲ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಸ್ಟೋರೇಜ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ. ಅದ್ರ ಜೊತೆಗೆ ಟೈಮ್ ಲೈನ್ ಎಕ್ಸ್ಟೆನ್ಷನ್. ಏನು ಫಿನಾನ್ಷಿಯಲ್ ಕ್ಲೋಷರ್ ಅಥವಾ ಪ್ರಾಜೆಕ್ಟ್ ಕಂಪ್ಲೀಷನ್ಗೆ ಡ್ಯೂ ಟೈಮ್ ನ ಕೊಟ್ಟಿರ್ತಾರಲ್ವಾ, ಅದನ್ನ ಎಕ್ಸ್ಟೆಂಡ್ ಮಾಡಬೇಕು ಇಂಪ್ಲಿಮೆಂಟ್ ಅನ್ನ ಪ್ರಾಪರ್ ಆಗಿ ಮಾಡೋದಕ್ಕೋಸ್ಕರ. ಹಾಗೆಯೇ ಮೇಜರ್ ಅಪ್ಗ್ರೇಡೇಷನ್ ಏನು ಅಂತ ಹೇಳಿದ್ರೆ ಇದರಲ್ಲಿ ಬ್ಯಾಟರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ ಅನ್ನ ತಗೊಬಂದ್ಬಿಟ್ಟು ಕಂಪ್ಲೀಟ್ ಆಗಿ ಒರಿಜಿನಲ್ ಮೇಜರ್ಲಿ ಬ್ಯಾಟರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ ಅನ್ನ ಇಂಪ್ಲಿಮೆಂಟೇಷನ್ ಮಾಡಬೇಕು ಅಂತ ಹೇಳ್ಬಿಟ್ಟು PM ಕುಸುಮ್ 2.0 ಅನ್ನ ತರಲಾಗ್ತಾ ಇದೆ. ಸೊ ಬ್ಯಾಟರಿ ಸ್ಟೋರೇಜ್ ಯಾಕೆ ಬೇಕು ಅಂತ ಹೇಳ್ಬಿಟ್ಟು ನಮಗ್ ಗೊತ್ತಾಯ್ತು. ಒಂದು ಮಿಸ್ ಮ್ಯಾಚ್ ಅನ್ನ ಫುಲ್ಫಿಲ್ ಮಾಡೋದಕ್ಕೆ, ಸ್ಟೋರೇಜ್ ಸೊಲ್ಯೂಷನ್ ತಗೋಬರೋದಕ್ಕೆ. ಇದೆಲ್ಲದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಫಾರ್ಮರ್ಸ್ ಇನ್ಕಮ್ ಇನ್ಕ್ರೀಸ್ ಆಗ್ತಾ ಬರುತ್ತೆ. ನೆಕ್ಸ್ಟ್ ಇದರ ಮೇಲೆ ಒಂದು ಪ್ರಿಲಿಮ್ಸ್ ಕ್ವಶನ್ ನೋಡ್ಕೊಳ್ಳೋಣ. ಇದು PM ಕುಸುಮ್ ಬಗ್ಗೆ. PM ಕುಸುಮ್ ಬಗ್ಗೆ ಆದ್ರೂ ಎಕ್ಸಾಮ್ ಅಲ್ಲಿ ಕೇಳಬಹುದು ಅಥವಾ PM ಕುಸುಮ್ 2.0 ಬಗ್ಗೆ ಆದ್ರೂ ಎಕ್ಸಾಮ್ ಅಲ್ಲಿ ಕೇಳಬಹುದು. ವಿಚ್
With reference to the PM Kusum scheme, consider the following statement. Component B of the scheme provides for the installation of standalone solar powered agricultural pump in off-grid areas. ಇದು ಕರೆಕ್ಟು. ಸ್ಟ್ಯಾಂಡಲೋನ್ ಸೋಲಾರ್ ಪವರ್ಡ್ ಪಂಪ್. ಎರಡನೇದು, the funding pattern exclusively relies on 50% subsidy from central government, 50% from the state government, 0 from the farmers. ಇದು ರಾಂಗು, ಬಿಕಾಸ್ 30 ಹಾಗೆ 40 ಫಾರ್ಮರ್ಸ್, ಸ್ಟೇಟ್, ಸೆಂಟರ್. ಸೆಕೆಂಡ್ ಆಪ್ಷನ್ ನ ಎಲಿಮಿನೇಟ್ ಮಾಡಿದ್ರೆ we left with option C, that is 1 and 3 only. We'll see the third option. The scheme enables farmers to generate additional income by selling surplus solar power back to grid. ಇದು ಕರೆಕ್ಟ್. ಸೊ ಆನ್ಸರ್ ಬಂದು ಸಿ ಇಸ್ ದ ಕರೆಕ್ಟ್ ಆನ್ಸರ್. ಅದೇ ಈ PM ಕುಸುಮ್ ಇಂದ ಯಾವ ರೀತಿ ಮೇನ್ಸ್ ಅಲ್ಲಿ ಕ್ವಶನ್ ನ ಕೇಳಬಹುದು ಅಂತ ಹೇಳಿದ್ರೆ, ದ ಇಂಟಿಗ್ರೇಷನ್ ಆಫ್ ಬ್ಯಾಟರಿ ಸ್ಟೋರೇಜ್ ಇಂಟು PM ಕುಸುಮ್ 2.0 represent a critical pivot from mere solarization to comprehensive energy management in Indian agriculture. Evaluate the performance of PM Kusum scheme in achieving energy security for farmers. How will the proposed battery storage integration in version 2.0 addresses its existing operational and grid stability challenges? ಸೊ ಇದಕ್ಕೆ ಆನ್ಸರ್ ನ ಬರೆದ್ಬಿಟ್ಟು ಪ್ರಾಕ್ಟೀಸ್ ನ ಮಾಡಬೇಕು. ಸೊ ಎಕ್ಸಾಮ್ ಅಲ್ಲಿ ಪ್ರಿಲಿಮ್ಸ್ ಅಲ್ಲೂ ಕೂಡ ಕೇಳ್ತಾರೆ, ಹಾಗೆಯೇ ಮೇನ್ಸ್ ಅಲ್ಲೂ ಕೂಡ ಇದನ್ನ ಕೇಳುವಂತಹ ಚಾನ್ಸಸ್ ಇರುತ್ತೆ. ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋಸ್ಗಾಗಿ ನಮ್ಮ ಚಾನೆಲ್ ನ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.